ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಇದನ್ನ ಪ್ರತಿದಿನ ಬಳಸುವಂತಹ ಅನುಮತಿ ಕೇಳುವ ವಾಕ್ಯಗಳನ್ನು, ಆಸ್ಕಿಂಗ್ ಪರ್ಮಿಷನ್ಸ್, ಇವುಗಳನ್ನು ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಬರಬಹುದಾ, ಕ್ಯಾನ್ ಐ ಕಮ್? ಇಲ್ಲಿ ಅನುಮತಿ ಕೇಳ್ತಿದ್ದೀವಿ. ಯಾವಾಗ ಅನುಮತಿ ಕೇಳ್ತೀವೋ ಆ ಥರ ಪ್ರಶ್ನೆಗಳಲ್ಲಿ ನಾವು ಕ್ಯಾ ಅಂತ ಶುರು ಮಾಡ್ತೀವಿ. ಕ್ಯಾ ಅನ್ನೋದನ್ನ ನೀವು ಶುರು ಮಾಡಬೇಕಾದ್ರೂ ಬಳಸ್ಬೋದು, ಇಲ್ಲ ಅಂತ್ಯದಲ್ಲೂ ಕೂಡ ಬಳಸ್ಬೋದು, ಇಲ್ಲೂ ಕೂಡ ಬಳಸ್ಬೋದು. ನಾನು ಬರಬಹುದಾ, ಇಲ್ಲಿ ನಾನು ಮೇ. ಬರಬಹುದಾ ಪುಲ್ಲಿಂಗ ಏಕವಚನದಲ್ಲಿ, ಅಂದರೆ ನಾನು ಹುಡುಗ ಆದರೆ ನಾನು ಏನಂತ ಕೇಳ್ತೀನಿ? ಮೇ ಆಸಕ್ತ ಹೂँ ಕ್ಯಾ ಮೇ ಆಸಕ್ತ ಹೂँ. ಬರಬಹುದಾ, ಬಾ ಆವೋ, ಬರಬಹುದಾ ಅಂತ ಕೇಳಬೇಕಾದ್ರೆ ಆಸಕ್ತ ಹೂँ. ಇಲ್ಲಿ ಸಕ್ತ ಹೂ ಅನ್ನೋದನ್ನ ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತೀವಿ. ಸಕ್ತಿ ಹೂ ಅನ್ನೋದನ್ನ ಸ್ತ್ರೀಲಿಂಗ ಏಕವಚನದಲ್ಲಿ. ಇಲ್ಲಿ ನೋಡಿ, ತಾ ತಿ, ತಾ ಅನ್ನೋದನ್ನ ಪುಲ್ಲಿಂಗ ಏಕವಚನ, ತಿ ಅನ್ನೋದನ್ನ ಸ್ತ್ರೀಲಿಂಗ ಏಕವಚನ. ಅದನ್ನೇ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಇಲ್ಲಿ ಸಕ್ತೆ ಅಂತ ಬಳಸ್ತೀವಿ. ಸಕ್ತೆ. ತಾ ಅನ್ನೋದು ಸಕ್ತ, ತಾ ಅನ್ನೋದು ಪುಲ್ಲಿಂಗ ಏಕವಚನ, ಸಕ್ತಿ ತಿ ಅನ್ನೋದು ಸ್ತ್ರೀಲಿಂಗ ಏಕವಚನ. ಇದನ್ನ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಸಕ್ತೆ, ಇಲ್ಲಿ ತೇ ಅಂತ ಬಳಸ್ತೀವಿ. ಆಗ ನಾವು ಇಲ್ಲಿ ಹೇ ಅಂತ ಬಳಸ್ತೀವಿ. ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಹೇ, ಇಲ್ಲಿ ಬಿಂದು ಇರಬೇಕು. ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಲ್ಲಿ ಉಚ್ಚಾರಣೆ ಮಾಡ್ತೀವಲ್ಲ ಆ ಥರ ಶಬ್ದ ಬರಬೇಕು. ನಾನು ಬರಬಹುದಾ, ಹುಡುಗ ಏನಂತ ಕೇಳ್ತಾನೆ? ಕ್ಯಾ ಮೇ ಆಸಕ್ತ ಹೂँ. ಅದೇ ಹುಡುಗಿ ಏನಂತ ಕೇಳ್ತಾಳೆ? ಕ್ಯಾ ಮೇ ಆಸಕ್ತಿ ಹೂँ. ಇಲ್ಲಾಂದ್ರೆ ಈ ರೀತಿ ಆದರೂ ಕೇಳ್ಬೋದು, ಮೇ ಆಸಕ್ತ ಹೂँ ಕ್ಯಾ. ಇಲ್ಲಿ ಕ್ಯಾ ಅನ್ನೋದನ್ನ ಅಂತ್ಯದಲ್ಲೂ ಕೂಡ ಬಳಸ್ಬೋದು. ಮೇ ಆಸಕ್ತ ಹೂँ ಕ್ಯಾ ಪುಲ್ಲಿಂಗದಲ್ಲಿ, ಅದೇ ಸ್ತ್ರೀಲಿಂಗದಲ್ಲಿ ಮೇ ಆಸಕ್ತಿ ಹೂँ ಕ್ಯಾ. ನಾನು ಹೊಳಗೆ ಬರಬಹುದಾ, ಒಳಗೆ ಅಂದರ್. ನಾನು ಹೊಳಗೆ ಬರಬಹುದಾ. ಹುಡುಗ ಆದರೆ ಏನಂತ ಕೇಳ್ತಾನೆ? ಕ್ಯಾ ಮೇ ಅಂದರ್ ಆಸಕ್ತ ಹೂँ. ಅದೇ ಹುಡುಗಿ ಆದರೆ ಏನಂತ ಕೇಳ್ತಾಳೆ? ಕ್ಯಾ ಮೇ ಅಂದರ್ ಆಸಕ್ತಿ ಹೂँ. ನಾವು ಬರಬಹುದಾ ಅಂತ ನಾವು ಬಹುವಚನದಲ್ಲಿ ಕೇಳಬೇಕಾದ್ರೆ ಏನಂತ ಹೇಳ್ತೀವಿ? ನಾವು, ಆಗ ಹಮ್. ಹಮ್ ಬರಬಹುದಾ, ಆ ಸಕ್ತೆ ಹೇ ಕ್ಯಾ. ಆ ಸಕ್ತೆ ಹೇ ಕ್ಯಾ, ಸಕ್ತೆ ಹೇ ಅಂತ ಬಳಸ್ತೀವಿ. ನಾವು ಬರಬಹುದಾ, ಹಮ್ ಆ ಸಕ್ತೆ ಹೇ ಕ್ಯಾ. ಹಮ್ ಆ ಸಕ್ತೆ ಹೇ ಕ್ಯಾ. ನಾವು ಹೊಳಗೆ ಬರಬಹುದಾ, ಹಮ್ ಅಂದರ್ ಆ ಸಕ್ತೆ ಹೇ ಕ್ಯಾ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನಾನು ಹೋಗಬಹುದಾ, ನಾನು ಹೋಗಬಹುದಾ. ಇಲ್ಲಿ ನಾನು ಮೇ ಹೋಗಬಹುದಾ, ಜಾ ಸಕ್ತಾ ಹೂँ ಕ್ಯಾ. ಇಲ್ಲಿ ಕ್ಯಾ ಅಂತ ಮುಂಚೆ ಬಳಸಿದಾಗ ಏನಂತ ಕೇಳ್ತೀವಿ? ಕ್ಯಾ ಮೇ ಜಾ ಸಕ್ತಾ ಹೂँ. ಇಲ್ಲಿ ಜಾ. ಹೋಗಬಹುದಾ, ಜಾ ಸಕ್ತಾ ಹೂँ. ಹೋಗಬಹುದು, ಜಾ ಸಕ್ತಾ ಹೂँ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಜಾ ಸಕ್ತಿ ಹೂँ ಸ್ತ್ರೀಲಿಂಗದಲ್ಲಿ. ನಾನು ಹೋಗಬಹುದಾ, ಕ್ಯಾ ಮೇ ಜಾ ಸಕ್ತಾ ಹೂँ ಪುಲ್ಲಿಂಗದಲ್ಲಾಯಿತು. ಸ್ತ್ರೀಲಿಂಗದಲ್ಲಾದರೆ ಕ್ಯಾ ಮೇ ಜಾ ಸಕ್ತಿ ಹೂँ. ಅದೇ ನಾವು ಹೋಗಬಹುದಾ ಅಂದಾಗ ಹಮ್ ಜಾ ಸಕ್ತೆ ಹೇ ಕ್ಯಾ. ಹಮ್ ಜಾ ಸಕ್ತೆ ಹೇ ಕ್ಯಾ. ಹೊಳಗೆ ಹೋಗಬಹುದಾ, ಅಂದರ್, ಒಳಗೆ ಅಂದರ್, ಅಂದರ್ ಜಾ ಸಕ್ತಾ ಹೂँ ಕ್ಯಾ. ನಾನು ಹೊಳಗೆ ಹೋಗಬಹುದಾ, ಮೇ ಒಳಗೆ ಅಂದರ್. ನಾನು ಹೊಳಗೆ ಹೋಗಬಹುದಾ, ಮೇ ಅಂದರ್ ಜಾ ಸಕ್ತಾ ಹೂँ ಕ್ಯಾ ಪುಲ್ಲಿಂಗದಲ್ಲಿ ಕೇಳ್ತೀವಿ. ಅದೇ ಮೇ ಅಂದರ್ ಜಾ ಸಕ್ತಿ ಹೂँ ಕ್ಯಾ ಸ್ತ್ರೀಲಿಂಗದಲ್ಲಿ ಕೇಳ್ತೀವಿ. ಅದೇ ಹೊರಗೆ ಹೋಗಬಹುದಾ, ಹೊರಗೆ ಅನ್ನೋದನ್ನ ಬಾಹರ್. ನಾನು ಹೊರಗೆ ಹೋಗಬಹುದಾ, ಕ್ಯಾ ಮೇ ಬಾಹರ್ ಜಾ ಸಕ್ತಾ ಹೂँ ಪುಲ್ಲಿಂಗದಲ್ಲಾಯಿತು. ಅದೇ ಸ್ತ್ರೀಲಿಂಗದಲ್ಲಾದರೆ ಕ್ಯಾ ಮೇ ಬಾಹರ್ ಜಾ ಸಕ್ತಿ ಅಂತ ಕೇಳ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಸಕ್ತ ಅನ್ನೋದು ಪುಲ್ಲಿಂಗ ಏಕವಚನದಲ್ಲಿ, ಸಕ್ತಿ ಅನ್ನೋದು ಸ್ತ್ರೀಲಿಂಗ ಏಕವಚನದಲ್ಲಿ, ಅದೇ ಸಕ್ತೆ ಅನ್ನೋದನ್ನ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ನೀವು ಸುಲಭವಾಗಿ ಯಾವುದೇ ಕ್ರಿಯಾಪದ ಆಗಲಿ ಬಳಸ್ಬೋದು. ನನಗೆ ಹೋಗಲು ಅನುಮತಿ ಕೊಡಿ. ನನಗೆ ಹೋಗಲು ಅನುಮತಿ ಕೊಡಿ. ನನಗೆ ಮುಜೆ ಹೋಗಲು, ಇದರ್ ಜಾನೆ ಕಿ. ಹೋಗು ಜಾವೋ. ಹೋಗಲು ಅಂತ ಕೇಳಬೇಕಾದ್ರೆ ಜಾನೆ ಕಿ. ಅನುಮತಿ ಕೊಡಿ, ಅನುಮತಿ ಕೊಡಿ ದೀಜಿಯೇ. ಇಲ್ಲಿ ಕೊಡಿ ಅಂತ ನಾವು ಗೌರವದಿಂದ ಕೇಳ್ತಿದ್ವಿ, ಅದಕ್ಕೆ ದೀಜಿಯೇ. ಅನುಮತಿ ಕೊಡು ಅಂತ ಕೇಳಬೇಕಾದ್ರೆ ಅನುಮತಿ ದೇ ದೋ ಅಥವಾ ದೋ. ದೋ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ. ಅದೇ ದೀಜಿಯೇ ಅನ್ನೋದು ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಬಳಸ್ತೀವಿ. ಇಲ್ಲಿ ಗೌರವದಿಂದ ಹೇಳ್ತಿದ್ದೀವಿ. ಅನುಮತಿ ಕೊಡಿ, ಅನುಮತಿ ದೀಜಿಯೇ. ನನಗೆ ಹೋಗಲು ಅನುಮತಿ ಕೊಡಿ, ಮುಜೆ ಜಾನೆ ಕಿ ಅನುಮತಿ ದೀಜಿಯೇ. ನನಗೆ ಬರಲು ಅನುಮತಿ ಕೊಡಿ. ಬರಲು ಅನ್ಬೇಕಾದ್ರೆ ಆನೆ ಕಿ. ಇಲ್ಲಿ ನೋಡಿ, ಆನೆ ಕಿ ಅಂತ ಬಳಸ್ತೀವಿ.
आने की, ಹೋಗಲು जाने की, ಬರಲು आने की, ತಿನ್ನಲು ತಿನ್ನು ಕಾವೋ, ತಿನ್ನಲು ಅಂತ ಹೇಳ್ಬೇಕಾದ್ರೆ खाने की. ಯಾವುದೇ ಕ್ರಿಯಾಪದ ಆಗಲಿ ಅದ್ರ ಜೊತೆ ನೇಕಿ ಅಂತ ಬಳಸ್ತೀವಿ. ನೋಡಲು ನೋಡು ದೇಖೋ, ನೋಡಲು ಅಂತ ಹೇಳ್ಬೇಕಾದ್ರೆ ದೇಖ್ನೆ ಕಿ, ದೇಖ್ನೆ ಕಿ. ಇಲ್ಲಿ ಯಾವುದೇ ಕ್ರಿಯಾಪದ ಆಗಲಿ ಅದ್ರ ಜೊತೆ ನೇಕಿ ಅಂತ ಬಳಸ್ತೀವಿ. ಹೋಗಲು ಬರಲು ತಿನ್ನಲು ನೋಡಲು ಆಗ ಇಲ್ಲಿ ನೇಕಿ ಅಂತ ಬಳಸ್ತೀವಿ. ನನಗೆ ಹೋಗಲು ಅನುಮತಿ ಕೊಡಿ, ಮುಜೆ ಜಾನೆ ಕಿ ಅನುಮತಿ ದೀಜಿಯೇ. ನೀವು ಈಗ ಹೋಗಬಹುದು, ನೀವು ಅಂತ ನಾವು ಗೌರವದಿಂದ ಹೇಳ್ತಿದ್ದೀವಿ. ನೀವು ಆಪ್ ಈಗ ಅಬ್, ಈಗ ಅಬ್ ಹೋಗಬಹುದು ಜಾ ಸಕ್ತೆ ಹೇ, ಇಲ್ಲಿ ಸಕ್ತೆ ಹೇ ಅಂತ ಬಳಸ್ತೀವಿ. ಯಾಕೆ ಹೇಳಿ, ಇಲ್ಲಿ ನೀವು ಅಂತ ನಾವು ಗೌರವದಿಂದ ಹೇಳ್ತಿದ್ದೀವಿ, ಅದಕ್ಕೆ. ನೀವು ಈಗ ಹೋಗಬಹುದು, ಆಪ್ ಅಬ್ ಜಾ ಸಕ್ತೆ ಹೇ. ನೀವು ಈಗಲೇ ಹೋಗಬಹುದು, ಈಗಲೇ ಅನ್ನೋದನ್ನ ನಾವು ಆಗಲೇ ಕಲ್ತಿದ್ದೀವಿ. ಅಭಿ, ಅಬ್ ಅನ್ನೋದು ಈಗ, ಈಗ ಅನ್ನೋದನ್ನ ಅಬ್. ನೀವು ಈಗ ಹೋಗಬಹುದು, ಆಪ್ ಅಬ್ ಜಾ ಸಕ್ತೆ ಹೇ. ನೀವು ಈಗಲೇ ಹೋಗಬಹುದು, ಆಪ್ ಅಭಿ ಜಾ ಸಕ್ತೆ ಹೇ ಅಂತ ಬಳಸ್ತೀವಿ. ನಾನು ನಿಮ್ಮ ಫೋನ್ ಬಳಸಬಹುದಾ, ನಾನು ನಿಮ್ಮ ಫೋನ್ ಬಳಸಬಹುದಾ. ಇಲ್ಲಿ ನಾನು, ಇಲ್ಲಿ ನೋಡಿ ಕ್ಯಾ ಅಂತ ಶುರು ಮಾಡ್ತಿದ್ದೀವಿ. ನಾನು, ಮೇ, ನಿಮ್ಮ, ಆಪ್ಕ, ನಿಮ್ಮ ಫೋನು, ಆಪ್ಕ ಫೋನ್. ಬಳಸಬಹುದಾ, ಬಳಸುವುದು, ಇದನ್ನು ಹಿಂದಿಯಲ್ಲಿ ಇಸ್ತಮಾಲ್ ಕರ್ನಾ, ಇಸ್ತಮಾಲ್ ಕರ್ನಾ ಅಂತ ಹೇಳ್ತೀವಿ. ಬಳಸಬಹುದಾ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಇಸ್ತಮಾಲ್ ಕರ್ ಸಕ್ತಾ ಹೂಂ, ಇಲ್ಲಿ ಕ್ಯಾ ಅಂತ ಮುಂಚೆನೆ ಬಳಸ್ತಿದ್ದೀವಿ. ಅದಕ್ಕೆ ಕ್ಯಾ ಮೇ ಆಪ್ಕ ಫೋನ್ ಇಸ್ತಮಾಲ್ ಕರ್ ಸಕ್ತಾ ಹೂಂ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಸ್ತ್ರೀಲಿಂಗದಲ್ಲಾದರೆ ಕ್ಯಾ ಮೇ ಆಪ್ಕ ಫೋನ್ ಇಸ್ತಮಾಲ್ ಕರ್ ಸಕ್ತಿ ಹೂಂ. ಕ್ಯಾ ಅನ್ನೋದನ್ನ ನಾವು ಅಂತ್ಯದಲ್ಲಿ ಬಳಸ್ಬೇಕಾದ್ರೆ ಏನಂತ ಕೇಳ್ತೀವಿ, ನಾನು ನಿಮ್ಮ ಫೋನ್ ಬಳಸ್ಬೋದಾ. ಮೇ ಆಪ್ಕ ಫೋನ್ ಇಸ್ತಮಾಲ್ ಕರ್ ಸಕ್ತಾ ಹೂಂ ಕ್ಯಾ, ಹುಡುಗ ಕೇಳ್ತಾನೆ. ಅದೇ ಹುಡುಗಿ ಆದರೆ ಏನಂತ ಕೇಳ್ತಾಳೆ, ಮೇ ಆಪ್ಕ ಫೋನ್ ಇಸ್ತಮಾಲ್ ಕರ್ ಸಕ್ತಿ ಹೂಂ ಕ್ಯಾ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಸಕ್ತಾ ಅನ್ನೋದು ಪುಲ್ಲಿಂಗದಲ್ಲಿ ಬಳಸ್ತೀವಿ ಏಕವಚನದಲ್ಲಿ, ಸಕ್ತಿ ಅನ್ನೋದು ನಾವು ಸ್ತ್ರೀಲಿಂಗ ಏಕವಚನದಲ್ಲಿ ಬಳಸ್ತೀವಿ. ಅದೇ ಸಕ್ತೆ ಅನ್ನೋದನ್ನ ನಾವು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ನೀವು ಸುಲಭವಾಗಿ ಈ ಥರ ಅನುಮತಿ ಕೇಳುವ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು. ನಾವು ಇಲ್ಲಿ ಕೂತ್ಕೋಬಹುದಾ, ನಾವು ಇಲ್ಲಿ ಕೂತ್ಕೋಬಹುದಾ. ಇಲ್ಲಿ ನಾವು ಹಮ್, ಇಲ್ಲಿ ಕ್ಯಾ ಅಂತ ಶುರು ಮಾಡ್ತಿದ್ವಿ. ನಾವು ಹಮ್ ಇಲ್ಲಿ ಯಹ ಕೂತ್ಕೋಬಹುದಾ, ಕೂತ್ಕೋ ಇದನ್ನ ಬೈಠೋ, ಕೂತ್ಕೋ ಬೈಠೋ. ಕೂತ್ಕೋಬಹುದಾ ಅಂತ ಕೇಳಬೇಕಾದ್ರೆ ಬೈಟ್ ಸಕ್ತೆ ಹೇ. ಇಲ್ಲಿ ನಾವು ಅಂತ ನಾವು ಬಹುವಚನದಲ್ಲಿ ಹೇಳ್ತಿದ್ವಿ, ಅದಕ್ಕೆ ಇಲ್ಲಿ ಸಕ್ತೆ ಅಂತ ಬಳಸ್ತೀವಿ. ನಾವು ಇಲ್ಲಿ ಕೂತ್ಕೋಬಹುದಾ. ಕ್ಯಾ ಹಮ್ ಯಹ ಬೈಟ್ ಸಕ್ತೆ ಹೇ, ಇಲ್ಲಾಂದ್ರೆ ಈ ರೀತಿ ಆದ್ರೂ ಕೇಳ್ಬೋದು, ಹಮ್ ಯಹ ಬೈಟ್ ಸಕ್ತೆ ಹೇ ಕ್ಯಾ, ಹಮ್ ಯಹ ಬೈಟ್ ಸಕ್ತೆ ಹೇ ಕ್ಯಾ ಅಂತನಾದ್ರೂ ಬಳಸ್ಬೋದು. ಇದನ್ನ ತಗೋಬಹುದಾ, ಇದನ್ನ ತಗೋಬಹುದಾ. ಇದನ್ನು ಅಂತ ನಾವು ಹತ್ರದಲ್ಲಿ ಹೇಳ್ಬೇಕಾದ್ರೆ ಇದನ್ನು, ಇದನ್ನ ಇಸ್ಕೋ. ಅದೇ ಅದನ್ನು ಅಂತ ದೂರದಲ್ಲಿರೋ ವಸ್ತು ಬಗ್ಗೆ ಹೇಳ್ಬೇಕಾದ್ರೆ ಅದನ್ನು ಉಸ್ಕೋ. ಹತ್ರ ಇದ್ದಾಗ ಇದನ್ನು ಇಸ್ಕೋ, ದೂರದಲ್ಲಿ ಅದನ್ನು ಉಸ್ಕೋ. ತಗೋಬಹುದಾ, ತಗೋ ಇದನ್ನ ಲೇಲೋ ಅಂತ ಹೇಳ್ತೀವಿ. ತಗೋಬಹುದಾ ಅಂತ ಹೇಳ್ಬೇಕಾದ್ರೆ ಲೇ ಸಕ್ತಾ ಹೋ ಕ್ಯಾ. ಇಲ್ಲಿ ಸಕ್ತಾ ಅನ್ನೋದು ಸಕ್ತಾ ಹೋ ಪುಲ್ಲಿಂಗದಲ್ಲಿ, ಸಕ್ತಿ ಹೋ ಸ್ತ್ರೀಲಿಂಗದಲ್ಲಿ. ಇದನ್ನ ತಗೋಬಹುದಾ, ಕ್ಯಾ ಇಸ್ಕೋ ಲೇ ಸಕ್ತಾ ಹೋ ಪುಲ್ಲಿಂಗದಲ್ಲಿ, ಕ್ಯಾ ಇಸ್ಕೋ ಲೇ ಸಕ್ತಿ ಹೋ ಸ್ತ್ರೀಲಿಂಗದಲ್ಲಿ. ಅದನ್ನು ತಗೋಬಹುದಾ ಅಂದಾಗ ಕ್ಯಾ ಉಸ್ಕೋ ಲೇ ಸಕ್ತಾ ಹೋ, ಸ್ತ್ರೀಲಿಂಗದಲ್ಲಾದ್ರೆ ಕ್ಯಾ ಉಸ್ಕೋ ಲೇ ಸಕ್ತಿ ಹೋ. ಹತ್ರದಲ್ಲಿದ್ದಾಗ ಇದನ್ನು ಅನ್ನೋದನ್ನ ಇಸ್ಕೋ, ಅದನ್ನು ಅನ್ನೋದನ್ನ ಉಸ್ಕೋ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ನಾನು ಒಂದು ಪ್ರಶ್ನೆ ಕೇಳಬಹುದಾ. ನಾನು ಮೇ, ಇಲ್ಲಿ ಕ್ಯಾ ಅಂತ ಬಳಸ್ತಿದ್ದೀವಿ. ನಾನು ಮೇ ಒಂದು ಏಕ್ ಪ್ರಶ್ನೆ, ಇದನ್ನ ಹಿಂದಿಯಲ್ಲಿ ಪ್ರಶ್ನ, ಪ್ರಶ್ನ. ಕೇಳಬಹುದಾ, ಕೇಳು ಇದನ್ನ ಪೂಚೋ. ಕೇಳಬಹುದಾ ಪೂಚ್ ಸಕ್ತಾ ಹೂಂ ಪುಲ್ಲಿಂಗದಲ್ಲಿ, ಪೂಚ್ ಸಕ್ತಿ ಹೂಂ ಸ್ತ್ರೀಲಿಂಗದಲ್ಲಿ. ನಾನು ಒಂದು ಪ್ರಶ್ನೆ ಕೇಳಬಹುದಾ ಪುಲ್ಲಿಂಗದಲ್ಲಾದ್ರೆ ಏನಂತ ಕೇಳ್ತೀವಿ, ಕ್ಯಾ ಮೇ ಏಕ್ ಪ್ರಶ್ನ ಪೂಚ್ ಸಕ್ತಾ ಹೂಂ. ಅದೇ ಸ್ತ್ರೀಲಿಂಗದಲ್ಲಾದ್ರೆ ಕ್ಯಾ ಮೇ ಏಕ್ ಪ್ರಶ್ನ ಪೂಚ್ ಸಕ್ತಿ ಹೂಂ. ನಾವು ಪ್ರಶ್ನೆ ಕೇಳಬಹುದಾ ಅಂತ ಬಹುವಚನದಲ್ಲಿ ಕೇಳಬೇಕಾದ್ರೆ ಏನಂತ ಕೇಳ್ತೀವಿ, ನಾವು ಹಮ್, ಹಮ್ ಏಕ್ ಪ್ರಶ್ನ ಪೂಚ್ ಸಕ್ತೆ ಹೇ ಕ್ಯಾ. ಆಗ ನಾವು ಸಕ್ತೆ ಹೇ ಕ್ಯಾ ಅಂತ ಬಳಸ್ತೀವಿ. ಸಕ್ತೆ ಹೇ ಕ್ಯಾ, ಕ್ಯಾ ಅನ್ನೋದನ್ನ ನಾವು ಕೊನೆಯಲ್ಲಿ ಬಳಸ್ತಿದ್ವಿ.
ನಾವು ಒಂದು ಪ್ರಶ್ನೆ ಕೇಳಬಹುದಾ? ಹಮ್ ಏಕ್ ಪ್ರಶ್ನ ಪೂಚ್ ಸಕ್ತೆ ಹೈ ಕ್ಯಾ? ಹಮ್ ಏಕ್ ಪ್ರಶ್ನ ಪೂಚ್ ಸಕ್ತೆ ಹೈ ಕ್ಯಾ ಅಂತ ಬಳಸ್ತೀವಿ. ನಾನು ನಾಳೆ ರಜೆ ತಗೋಬಹುದಾ? ನಾನು ನಾಳೆ ರಜೆ ತಗೋಬಹುದಾ? ಇಲ್ಲಿ ನಾನು ಮೇ, ನಾಳೆ ನಾಳೆ ಇದನ್ನ ಕಲ್, ನಿನ್ನೆ ಇದನ್ನು ಕೂಡ ಕಲ್ ಅಂತ ಹೇಳ್ತೀವಿ. ನಿನ್ನೆ ನಾಳೆ ಎರಡನ್ನೂ ಕೂಡ ಹಿಂದಿಲಿ ಕಲ್ ಅಂತ ಬಳಸ್ತೀವಿ. ರಜೆ ಇದನ್ನ ಚುಟ್ಟಿ, ರಜೆ ಚುಟ್ಟಿ. ತಗೋಬಹುದಾ? ಲೇ ಸಕ್ತಾ ಹೂಂ. ಕ್ಯಾ ಮೇ ಕಲ್ ಚುಟ್ಟಿ ಲೇ ಸಕ್ತಾ ಹೂಂ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಸ್ತ್ರೀಲಿಂಗದಲ್ಲಾದರೆ ಕ್ಯಾ ಮೇ ಕಲ್ ಚುಟ್ಟಿ ಲೇ ಸಕ್ತಿ ಹೂಂ ಕ್ಯಾ. ಅದೇ ಕ್ಯಾ ಅನ್ನೋದನ್ನ ನಾವು ಕೊನೆಯಲ್ಲಿ ಬಳಸ್ಬೇಕಾದ್ರೆ ಏನಂತ ಕೇಳ್ತೀವಿ? ನಾನು ನಾಳೆ ರಜೆ ತಗೋಬಹುದಾ? ಮೈ ಕಲ್ ಚುಟ್ಟಿ ಲೇ ಸಕ್ತಾ ಹೂಂ ಕ್ಯಾ ಪುಲ್ಲಿಂಗದಲ್ಲಿ, ಮೈ ಕಲ್ ಚುಟ್ಟಿ ಲೇ ಸಕ್ತಿ ಹೂಂ ಕ್ಯಾ ಸ್ತ್ರೀಲಿಂಗದಲ್ಲಿ ಬಳಸ್ತೀವಿ. ಅದೇ ನಾವು ರಜೆ ತಗೋಬಹುದಾ? ನಾವು ಆಗ ಹಮ್ ಕಲ್ ಚುಟ್ಟಿ ಲೇ ಆಗ ಸಕ್ತೆ ಹೇ ಅಂತ ಬಳಸ್ತೀವಿ. ಹಮ್ ಕಲ್ ಚುಟ್ಟಿ ಲೇ ಸಕ್ತೆ ಹೇ ಕ್ಯಾ ಅಂತ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಈ ಸೀಟ್ ಖಾಲಿ ಇದೆಯಾ ಅಂತ ಕೇಳಬೇಕಾದ್ರೆ ಈ ಸೀಟ್ ಖಾಲಿ ಇದೆಯಾ? ಈ ಸೀಟ್, ಎ ಸೀಟ್, ಈ ಅನ್ನೋದನ್ನ ಯ ಹತ್ರದಲ್ಲಿದ್ದಾಗ ಯ. ಈ ಸೀಟ್, ಎ ಸೀಟ್ ಖಾಲಿ ಇದೆಯಾ? ಖಾಲಿ ಹೈ ಕ್ಯಾ. ಇಲ್ಲಿ ಮುಂಚೆ ಬಳಸಿದಾಗ ಕ್ಯಾ ಎ ಸೀಟ್ ಖಾಲಿ ಹೈ ಅಂತ ಬಳಸ್ತೀವಿ. ಇಲ್ಲ ಅಂದರೆ ಅಂತ್ಯದಲ್ಲಿ ಬಳಸಬೇಕಾದ್ರೆ ಎ ಸೀಟ್ ಖಾಲಿ ಹೈ ಕ್ಯಾ. ನೀವೇನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಸೀಟ್ ಖಾಲಿ ಇದೆಯಾ ಅಂತ ಕೇಳಬೇಕಾದ್ರೆ ಹಿಂದಿಲಿ ಏನಂತ ಕೇಳ್ತೀವಿ? ಕ್ಯಾ ಎ ಸೀಟ್ ಖಾಲಿ ಹೈ, ಈ ರೀತಿ ಆದರೂ ಕೇಳ್ಬೋದು. ಅಥವಾ ಎ ಸೀಟ್ ಖಾಲಿ ಹೈ ಕ್ಯಾ, ಈ ರೀತಿನಾದರೂ ಬಳಸ್ಬೋದು. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಕ್ಯಾ ಅನ್ನೋದನ್ನು ನಾವು ಪ್ರಶ್ನೆ ಕೇಳಬೇಕಾದ್ರೆ, ಶುರು ಮಾಡಬೇಕಾದ್ರೆ ಅವಾಗಲಾದರೂ ಬಳಸ್ಬೋದು, ಇಲ್ಲ ಅಂತ್ಯದಲ್ಲೂ ಕೂಡ ಆದರೂ ಬಳಸ್ಬೋದು. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಫ್ರೆಂಡ್ಸ್, ಈ ಪ್ರಶ್ನೆಗಳನ್ನು ನಾವು ಅಂದರೆ ಆಸ್ಕಿಂಗ್ ಪರ್ಮಿಷನ್ಸ್, ಅನುಮತಿ ಕೇಳುವ ಪ್ರಶ್ನೆಗಳನ್ನು, ಈ ಪ್ರಶ್ನೆಗಳನ್ನು ನಾವು ಪ್ರತಿದಿನ ಬಳಸ್ತೀವಿ. ಅದಕ್ಕೆ ಇದನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.